ಗಾಯ್ಸ್, ಮಹಾಶಿವರಾತ್ರಿಗೆ ಎಲ್ಲರ ಮನೆಯಲ್ಲೂ ಪಾನಕ ಮಾಡೇ ಮಾಡ್ತಾರೆ. ಸೊ ನಾನು ಯಾವ ರೀತಿ ಪಾನಕ ಮಾಡಿದೆ ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಉಂಡೆ ಬೆಲ್ಲನ ಜಜ್ಜಿಟ್ಕೊಂಡಿದ್ದೀನಿ. ಆ್ಯಂಡ್ ಅದನ್ನೆಲ್ಲ ಒಂದು ಪಾತ್ರೆಗೆ ಹಾಕಿ ಒಂದು 2-3 ಲೋಟ ಅಷ್ಟು ನೀರನ್ನು ಅದಕ್ಕೆ ಸೇರಿಸ್ಕೊಂಡೆ. ಬೆಲ್ಲ ಚೆನ್ನಾಗಿ ಕರಗಿ ಪಾಕ ಆಗಲಿ ಅಂತ ಬಿಟ್ಟೆ. ಆ್ಯಂಡ್ ನಾನಿಲ್ಲಿ ಸ್ವಲ್ಪ ಶುಂಠಿ, ಪೆಪ್ಪರ್, ಏಲಕ್ಕಿ ಪುಡಿ, ಸ್ವಲ್ಪ ಸೋಂಪು ಇದಿಷ್ಟನ್ನು ಸ್ವಲ್ಪ ತೆರಿಯಾಗಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆ. ಆ್ಯಂಡ್ ನಾನಿಲ್ಲಿ ಒಂದು ಬೆಳ್ದನ್ನು ತೊಗೊಂಡಿದ್ದೀನಿ. ಒಳಗಿರೋ ಹಣ್ಣನ್ನೆಲ್ಲ ಎಕ್ಸ್ಟ್ರಾಕ್ಟ್ ಮಾಡಿ ಆ್ಯಂಡ್ ಅದೂ ಅಷ್ಟೇ ಅದೇ ಮಿಕ್ಸರ್ ಜಾರಲ್ಲಿ ಸ್ವಲ್ಪ ತೆರೆಯಾಗಿ ಮಿಕ್ಸಿ ಮಾಡಿ ಇಟ್ಕೊಬೇಕು. ನಾವೇನು ಮಸಾಲೆ ಮಾಡಿಕೊಂಡೆ ಅದನ್ನೆಲ್ಲದನ್ನು ಆ ಬೆಲ್ಲ ಪಾಕಕ್ಕೆ ಸೇರಿಸ್ತಾ ಇದ್ದೀನಿ. ಆ್ಯಂಡ್ ಅದಕ್ಕೆ ಒಂದು 2 ಕಲ್ಲುಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಇದು ಆಪ್ಷನಲ್, ಬೇಕಿದ್ರೆ ಹಾಕ್ಕೊಳ್ಬೋದು. ಆ್ಯಂಡ್ ಆ ಮಸಾಲೆ ಎಲ್ಲ ಚೆನ್ನಾಗಿ ಅದು ಬಿಟ್ಕೊಳ್ಳಿ ಅನ್ನೋದಕ್ಕೋಸ್ಕರ ಸ್ಮ್ಯಾಶರ್ ಮಾಡಿಕೊಂಡೆ. ಆ್ಯಂಡ್ ಲಾಸ್ಟಿಗೆ ಆ ದವನನ ಹಾಕಿ ಒಂದು 20 ನಿಮಿಷ ಮುಚ್ಚಿಟ್ರೆ ಸಾಕು. ಸೊ 20 ನಿಮಿಷ ಆದಮೇಲೆ ಇನ್ನೊಂದು ಪಾತ್ರೆಗೆ ಅದನ್ನೆಲ್ಲ ಸೋಸಿ ಇಟ್ಕೊತಾ ಇದ್ದೀನಿ. ಪಾನಕ ರೆಡಿ ಇದೆ. ಸೊ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ನೀವು ಕುಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. Thank you for watching.